ಹಾಯ್ ನಮಸ್ತೆ, ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಮಧು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಳಿ ಕೆಂಟ್ ಅವರ ಗ್ರ್ಯಾಂಡ್ ಸ್ಟಾರ್ ಅನ್ನೋ ಒಂದು ಹೊಸ ಮಾಡೆಲ್ ನಮ್ಮ ಬಳಿ ಇದೆ, ವಾಟರ್ ಪ್ಯೂರಿಫೈ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಡೆಮೋನ ತಿಳಿಸ್ಕೊಡ್ತೀನಿ. ಇದರಲ್ಲಿ ಬರ್ತಕ್ಕಂಥ ಫೀಚರ್ಸ್ ಆಗಿರ್ಬೋದು, ಟೆಕ್ನಾಲಜಿನ ಎಲ್ಲಾನು ಕೂಡ. ಸೊ ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಈ ಒಂದು ಇನ್ಫಾರ್ಮೇಶನ್ ಸೊ ವಾಟರ್ ಪ್ಯೂರಿಫೈರ್ ಯಾರೆಲ್ಲ ತಗೊಳ್ಬೇಕಂತ ಪ್ಲಾನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಡೆಮೋನ ಶುರು ಮಾಡೋಣ. ಸೊ ಮೊದಲದಾಗಿ ವಾಟರ್ ಪ್ಯೂರಿಫೈರ್ಸ್ ಅಂತ ಬಂದಾಗ ಹಲವಾರು ಬ್ರ್ಯಾಂಡ್ಸ್ ಬರುತ್ತೆ, ಅದರಲ್ಲಿ ಹಲವಾರು ಫೀಚರ್ಸ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಬರುತ್ತೆ. ವಾಟರ್ ಪ್ಯೂರಿಫೈರ್ಸ್ ಅಂತ ಬಂದಾಗ ಅದರಲ್ಲಿ ಎರಡು ತರ ಬರುತ್ತೆ. ಒಂದು UV ಪ್ಲಸ್ UF ಅಂತ ಒಂದು ಬರುತ್ತೆ, ಅಂದ್ರೆ ಇದು ಕಾವೇರಿ ವಾಟರ್ ಅಂತ. ಅಂದ್ರೆ ಇವಾಗ ಇದರಲ್ಲಿ ಎಲ್ಲ ಯಾವ ತರ ಅಂದ್ರೆ ಇವಾಗ ಟೇಸ್ಟ್ ಎಲ್ಲ ಆಡ್ ಆಗಲ್ಲ, ಮತ್ತೆ ಅದು ವೇಸ್ಟೇಜ್ ಕೂಡ ಹೋಗಲ್ಲ UV ಮತ್ತೆ UF ಅಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ಕಾವೇರಿ ವಾಟರ್ ಏನಂದ್ರೆ ಆಲ್ರೆಡಿ ಪ್ಯೂರಿಫಿಕೇಶನ್ ಆಗಿ ಬಂದಿರುತ್ತೆ, ಜಸ್ಟ್ ಏನಂದ್ರೆ ರೀಪ್ಯೂರಿಫಿಕೇಶನ್ ಅಷ್ಟೇ ಆಗುತ್ತೆ UV ಮತ್ತೆ UF ಅಲ್ಲಿ. ಬಟ್ ಈ ಒಂದು ಮಾಡಲ್ ಗ್ರ್ಯಾಂಡ್ ಸ್ಟಾರ್ ಅಂತ, ಇದು ಕೆಂಟ್ ಅಲ್ಲಿ ಗ್ರ್ಯಾಂಡ್ ಸ್ಟಾರ್ ಮಾಡಲ್. ಸೊ ಇದರಲ್ಲಿ RO ಪ್ಲಸ್ UV ಪ್ಲಸ್ UF ಮತ್ತೆ ಆಲ್ಕಲೈನ್ ಮತ್ತೆ TDS ಕಂಟ್ರೋಲ್ ಸಹ ಇದರಲ್ಲಿ ಬರುತ್ತೆ, ಮತ್ತೆ ಕಾಪರ್ ಕೂಡ ಇದೆ. ಸೊ ಅದು ನಾನು ತಿಳಿಸ್ಕೊಡ್ತೀವಿ ಒನ್ ಬೈ ಒನ್ ಅಂತ ಬಂದಾಗ. ಸೊ ಮೊದಲೇದಾಗಿ ಈ ಒಂದು ವಾಟರ್ ಪ್ಯೂರಿಫೈರ್ ಅಲ್ಲಿ ಸೊ ಇದು 8 ಸ್ಟೇಜ್ ಪ್ಯೂರಿಫಿಕೇಶನ್ ಬರುತ್ತೆ, ಅಂದ್ರೆ ಇದರಲ್ಲಿ 8 ಫಿಲ್ಟರ್ಸ್ ನ ಯೂಸ್ ಮಾಡ್ತಾರೆ. ಸೊ ಮೊದಲೇದು ಬಂದ್ಬಿಟ್ಟು ಸೆಡಿಮೆಂಟ್ ಫಿಲ್ಟರ್ ಅಂತ ಬರುತ್ತೆ. ಸೆಡಿಮೆಂಟ್ ಫಿಲ್ಟರ್ ಅಂದ್ರೆ ಇವಾಗ ಮಣ್ಣು, ಕಸ, ಕಡ್ಡಿ ಈ ತರದ್ನ ಅದು ಪ್ಯೂರಿಫಿಕೇಶನ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಬನ್ ಫಿಲ್ಟರ್ ಅಂತ ಬರುತ್ತೆ. ಸೊ ಇದೇನಂದ್ರೆ ನೀರಲ್ಲಿರ್ತಕ್ಕಂಥ ಸೊ ಬ್ಯಾಡ್ ಟೇಸ್ಟ್ ಆಗಿರ್ಬೋದು ಮತ್ತೆ ಬ್ಯಾಡ್ ಕಲರ್ ನ ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪೋಸ್ಟ್ ಕಾರ್ಬನ್ ಫಿಲ್ಟರ್ ಅಂತ ಬರುತ್ತೆ, ಅಂದ್ರೆ ಇದು ಆರ್ಗಾನಿಕ್ ಇನ್ಆರ್ಗಾನಿಕ್ ಅಂತ ಕರಿತೀವಿ. ಅಂದ್ರೆ ಸೊ ಪಾಯ್ಸನ್ ಕಂಟೆಂಟ್ ಏನಾದ್ರು ವಾಟರ್ ಅಲ್ಲಿ ಇತ್ತು ಅಂದ್ರೆ ಅದನ್ನ ರಿಮೂವ್ ಮಾಡುತ್ತೆ. ನೆಕ್ಸ್ಟ್ ಫಿಲ್ಟರ್ ಬಂದ್ಬಿಟ್ಟು RO ಅಂತ ಬರುತ್ತೆ, ರಿವರ್ಸ್ ಆಸ್ಮೋಸಿಸ್ ಅಂತ ಕರಿತೀವಿ. ಅಂದ್ರೆ ಇವಾಗ ನೀರ್ ನಾವು ಸಹಜವಾಗಿ ಏನಂದ್ರೆ ಅಲ್ಲಿ ಎರಡು ತರ ಇರುತ್ತೆ, ಒಂದು ಹಾರ್ಡ್ ವಾಟರ್ ಅಂತ ಇರುತ್ತೆ, ಒಂದು ಸಾಫ್ಟ್ ವಾಟರ್ ಅಂತ ಇರುತ್ತೆ. ಸೊ ಇದ್ರ ಕೆಲಸ ಏನಂದ್ರೆ ಸೊ ಹಾರ್ಡ್ ವಾಟರ್ ನ ಆಚೆ ಹಾಕ್ಬಿಟ್ಟು ಸಾಫ್ಟ್ ವಾಟರ್ ನ ಮಾತ್ರ ಉಳಿಸುತ್ತೆ. ಇದ್ರದ್ದು ರಿವರ್ಸ್ ಆಸ್ಮೋಸಿಸ್ ಕೆಲಸ. RO ಫಿಲ್ಟರ್ ಬಂದ್ಬಿಟ್ಟು UV ಫಿಲ್ಟರ್ ಅಂತ ಬರುತ್ತೆ, ಅಲ್ಟ್ರಾ ವೈಲೆಟ್ ಅಂತ, ಅಂದ್ರೆ ಕಣ್ಣಿಗೆ ಕಾಣದ ಸೂಕ್ಷ್ಮ ಕಣಗಳು ಆ ತರದನ್ನು ಕೂಡ ಇದು ಪ್ಯೂರಿಫಿಕೇಶನ್ ನ ಮಾಡುತ್ತೆ. ಸೊ UV ಇದರಲ್ಲಿ ಬಂದ್ಬಿಟ್ಟು ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು UF ಅಂತ ಬರುತ್ತೆ, ಅಲ್ಟ್ರಾ ಪ್ಯೂರಿಫಿಕೇಶನ್. ಸೊ ಅದಾದ್ಮೇಲೆ ಬಂದ್ಬಿಟ್ಟು ಆಲ್ಕಲೈನ್ ಅಂತ ಬರುತ್ತೆ, ಇದು ಬಂದ್ಬಿಟ್ಟು ಬೂಸ್ಟರ್ ಅಂತ, ಅಂದ್ರೆ ಮಿನರಲ್ ಬೂಸ್ಟರ್ ಅಂತ. ಇವಾಗ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಈ ಒಂದು ಆಲ್ಕಲೈನ್ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಅಂದ್ರೆ ಇವಾಗ ಮನೆ ಅಂತ ಬಂದಾಗ ಸೊ ಏಜ್ಡ್ ಪರ್ಸನ್ಸ್ ಇರ್ತಾರೆ, ವಯಸ್ಸಾದವ್ರದ್ದು, ಮತ್ತೆ ಚಿಲ್ಡ್ರನ್ಸ್ ಇರ್ತಾರೆ, ಅದೇ ರೀತಿ ಸ್ಪೋರ್ಟ್ಸ್ ಅವ್ರು ಇರ್ತಾರೆ, ಜಿಮ್ಗೆ ಹೋಗೋರು ಇರ್ತಾರೆ, ಯೋಗ ಮಾಡೋರು ಇರ್ತಾರೆ, ಅದೇ ರೀತಿ ಡಯಟ್ ಮಾಡೋರೆಲ್ಲ ಇರ್ತಾರೆ. ಸೊ ರೆಗ್ಯುಲರ್ ಏನಂದ್ರೆ ಇವಾಗ ಇಮ್ಯುನಿಟಿ ಪವರ್ ಅಂತ ಬಂದಾಗ ಸೊ ಇವಾಗ ವೇರಿಯೇಷನ್ಸ್ ಇರುತ್ತೆ ಒಬ್ಬರಿಗೆ. ಇವಾಗ ಡಾಕ್ಟರ್ಸ್ ಆಗಿರ್ಬೋದು ಆಲ್ಕಲೈನ್ ವಾಟರ್ ನ ಕುಡೀರಿ ಅಂತ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಚಿಕ್ಕ ಮಕ್ಕಳು ಮನೇಲಿ ಯಾರು ಪಿಜ್ಜಾ ಏನಾದ್ರು ತಿಂದಿರ್ತಾರೆ ಅನ್ಕೊಳ್ಳಿ, ಸೊ ಅವ್ರಿಗೆ ಅದು ಡೈಜೆಷನ್ ಸ್ವಲ್ಪ ಲೇಟ್ ಪ್ರೊಸೆಸ್ ಇರುತ್ತೆ. ಸೊ ಅವ್ರಿಗೆ ಈ ಒಂದು ಆಲ್ಕಲೈನ್ ವಾಟರ್ ನೀವು ಕುಡಿಸೋದ್ರಿಂದ ಬೇಗ ಡೈಜೆಷನ್ ಕೂಡ ಆಗುತ್ತೆ. ಸೊ ಇನ್ನೊಂದು ಏಜ್ಡ್ ಪರ್ಸನ್ಸ್ ಆಗಿರ್ಬೋದು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಇವಾಗ ಸ್ಪೋರ್ಟ್ಸ್ ಪರ್ಸನ್ ಇವಾಗ ಮನೆಯಿಂದ ಆಚೆ ಬಂದಿರ್ತೀರಾ, ವಾಕ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸುಸ್ತಾಗಿರ್ತೀರಾ, ಸೊ ಆ ಟೈಮಲ್ಲಿ ನೀವು ಈ ವಾಟರ್ ನ ಕುಡಿದ್ರೆ ನಿಮ್ಗೆ ಬೇಗ ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ. ಮುಂಚೆ ಹಳೆ ಕಾಲದಲ್ಲಿ ಏನಾಗ್ತಾ ಇದೆ ಅಂದ್ರೆ ಅರಿಯ ನೀರು ಕುಡಿದ್ರು ಕೂಡ ಏನಾಗ್ತಾ ಇರ್ಲಿಲ್ಲ, ಅಂದ್ರೆ ಅರಿಯ ನೀರಲ್ಲಿ ಏನಂದ್ರೆ ಸೊ ಹಾರ್ಡ್ನೆಸ್ ಅಷ್ಟು ಇರ್ತಾ ಇರಲಿಲ್ಲ, ಮೇಲ್ಗಡೆ ತೇಲ್ತಾ ಇರೋ ನೀರನ್ನ ನಾವು ಕುಡಿತಾ ಇದ್ವಿ, ಸೊ ಸಾಫ್ಟ್ ಆಗಿರ್ತಾ ಇತ್ತು ವಾಟರ್ ಬಂದ್ಬಿಟ್ಟು. ಸೊ ಇವತ್ತು ಏನಂದ್ರೆ ನೀರೆಲ್ಲ ಬಂದ್ಬಿಟ್ಟು ಮಿಶ್ರಣ ಆಗಿರೋದ್ರಿಂದ ಸೊ ನಿಮ್ಗೆ ಅಷ್ಟು ಸಾಫ್ಟ್ ವಾಟರ್ ಕೂಡ ಸಿಗ್ತಾ ಇಲ್ಲ, ಹಾರ್ಡ್ನೆಸ್ ಇರೋ ವಾಟರ್ ಇರ್ತಾ ಇರೋದ್ರಿಂದ ಸೊ TDS ಲೆವೆಲ್ ಜಾಸ್ತಿನೇ ಇರುತ್ತೆ. ಇದರಲ್ಲಿ TDS ಕಂಟ್ರೋಲರ್ ಕೂಡ ಸಿಗುತ್ತೆ. ಅಂದ್ರೆ ಇವಾಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಒಬ್ಬ ಮನುಷ್ಯನ್ಗೆ ನೀರು ಬೆಸ್ಟ್ TDS ಲೆವೆಲ್ ಅಂತ ಬಂದಾಗ ಸೊ 40ರಿಂದ 200 TDS ಒಳಗಡೆ ಇರಬೇಕು, ಯೋಗ್ಯವಾಗಿರ್ಬೇಕಂದ್ರೆ ನೀರು ಕುಡಿಬೇಕು ಅಂತ ಬಂದಾಗ. ಕಾವೇರಿ ವಾಟರ್ ಎಲ್ಲ ಬಂದಾಗ 0 to 200 ವರ್ಗು ಇರುತ್ತೆ ಕಾವೇರಿ ವಾಟರ್ ಅಂತ ಬಂದಾಗ. ಸೊ ಇನ್ನ ಬೋರ್ವೆಲ್ ಏನಾದ್ರೆ ಮಿಕ್ಸ್ ಇರುತ್ತೆ, ಹಾರ್ಡ್ನೆಸ್ ಎಲ್ಲ ಮಿಕ್ಸ್ ಇರೋದ್ರಿಂದ ಅಪ್ ಟು 2000 TDS ಲೆವೆಲ್ ಕೂಡ ಬೋರ್ವೆಲ್ ವಾಟರ್ ಇರುತ್ತೆ. ಬಟ್ ಈ ಒಂದು ಕೆಂಟ್ ಗ್ರ್ಯಾಂಡ್ ಸ್ಟಾರ್ ಮಾಡೋದಲ್ಲಿ ಸೊ ಈ ಒಂದು TDS ಕೂಡ ನೀವು ಕಂಟ್ರೋಲ್ ಮಾಡ್ಬೋದು. ನಿಮಗೆ 40 ಬೇಕಂದ್ರೆ 40 ಇಟ್ಕೊಳ್ಬೋದು, 60 ಬೇಕಾದ್ರೆ 60 ಇಟ್ಕೊಳ್ಬೋದು. ಸೊ ನಿಮ್ಮ ಅದು ಅಂದ್ರೆ ಟೆಕ್ನಿಷಿಯನ್ ಕಡೆಯಿಂದ ಮಾಡೋಂಥ ಕೆಲಸ ಅದು. ಸೊ ನಿಮ್ಗೆ ಎಷ್ಟು TDS ಬೇಕು ಅದಕ್ಕೆ ನೀವು ಕಸ್ಟಮೈಸ್ ನ ಮಾಡ್ಕೊಳ್ಬೋದು. ಈ ಒಂದು ವಾಟರ್ ಪ್ಯೂರಿಫೈರ್ ಅಲ್ಲಿ ಅದೊಂದು ಎಕ್ಸ್ಟ್ರಾ ಅಡಿಷನಲ್ ಫೀಚರ್ಸ್ ಕೂಡ ಕೊಟ್ಟಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾಪರ್ ಫಿಲ್ಟರ್ ಬರುತ್ತೆ. ಸೊ ಅಂದ್ರೆ ಇದರಲ್ಲಿ ಏನಂದ್ರೆ ನಿಮಗೆ ಮೆಗ್ನೀಷಿಯಂ ಆಗಿರ್ಬೋದು, ಕ್ಯಾಲ್ಸಿಯಂ ಕೂಡ ಆಡ್ ಆಗುತ್ತೆ ಈ ಒಂದು ಕಾಪರ್. ಫಾರ್ ಎಕ್ಸಾಂಪಲ್ ಅಂದ್ರೆ ಹಿಂದಿನ ಕಾಲದಲ್ಲಿ ಸೊ ತಾಮ್ರದ್ದು ಪಾತ್ರೆಗಳಾಗಿರ್ಬೋದು, ವಸ್ತುಗಳನ್ನ ಜಾಸ್ತಿ ಬಳಸ್ತಾ ಇದ್ರು. ಸೊ ಆ ಟೈಮಲ್ಲಿ ಏನಂದ್ರೆ ತುಂಬಾ ಹೆಲ್ದಿಯಾಗೂ ಕೂಡ ಇರ್ತಾ ಇದ್ರು, ಏನಕ್ಕೆಂದ್ರೆ ಅದರಲ್ಲಿ ಮಿನರಲ್ಸ್ ಎಲ್ಲ ಜಾಸ್ತಿ ಆಡ್ ಆಗ್ತಾ ಇತ್ತು. ಸೇಮ್ ಕಾನ್ಸೆಪ್ಟ್ ಅಲ್ಲ ಇದರಲ್ಲಿ ಕಾಪರ್ ನ ಯೂಸ್ ಮಾಡ್ತಾರೆ. ಅದರಿಂದ ನಿಮಗೆ ಬೆನಿಫಿಟ್ ಏನಂದ್ರೆ ಸೊ ಡೈಜೆಷನ್ ಚೆನ್ನಾಗುತ್ತೆ, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗುತ್ತೆ ಈ ಒಂದು ಕಾಪರ್ ಒಳಗಡೆ ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ಇದ್ರದ್ದು ಫಿಲ್ಟರ್ ಲೈಫ್ ಅಂತ ಬಂದಾಗ ನಮ್ಗೇನು 8 ಸ್ಟೇಜ್ ಫಿಲ್ಟರ್ಸ್ ಲೈಫ್ ಹೇಳೋದು. ಸೊ ರೆಗ್ಯುಲರ್ ಆಗಿ ಇವಾಗ ಅದರ್ ಬ್ರ್ಯಾಂಡ್ಸ್ ಅಂತ ಬಂದಾಗ ಅದರಲ್ಲೆಲ್ಲ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಲೀಟರ್ಸ್ ಅಂತ ಬಂದಾಗ 6,000 ಲೀಟರ್ ವರ್ಗೂ ಕೂಡ ಫಿಲ್ಟರ್ಸ್ ಲೈಫ್ ಇರುತ್ತೆ. ಬಟ್ ಈ ಒಂದು ಮಾಡೆಲ್ ಅಲ್ಲಿ 9,000 ಲೀಟರ್ ಕೆಪಾಸಿಟಿವರೆಗೂ ಕೂಡ ಕೊಟ್ಟಿದ್ದಾರೆ, ಅಂದ್ರೆ ಇನ್ನ 3,000 ಎಕ್ಸ್ಟ್ರಾ ಲೀಟರ್ಸ್ ನೀವು ಯೂಸ್ ಮಾಡ್ಬೋದು. 9,000 ಲೀಟರ್ಸ್ ವರೆಗೂ ಇದು ಯೂಸ್ ಆಗುತ್ತೆ.
ಸೊ ಮತ್ತೆ ಇದ್ರದ್ದು ಟ್ಯಾಂಕ್ ಸ್ಟೋರೇಜ್ ನೋಡ್ತೀರ ಅಂದ್ರೆ 9 ಲೀಟರ್ ಇದು ಟ್ಯಾಂಕ್ ಸ್ಟೋರೇಜ್ ಬರುತ್ತೆ. ಸೊ ಮತ್ತೆ ಈ ಒಂದು ನೀವು ಯೂಸ್ ಮಾಡ್ತೀರಾ ಅಂದ್ರೆ ಕಂಟಿನ್ಯೂಸ್ ಆಗಿ 1 ಅವರ್ ಯೂಸ್ ಮಾಡ್ತೀರಾ ಅಂದ್ರೆ ಸೊ ಅಂದ್ರೆ ಇದು 20 ರಿಂದ 25 ಲೀಟರ್ ವರೆಗೂ ಕೂಡ ನೀವು ಇದರಲ್ಲಿ ಯೂಸ್ ಮಾಡಬಹುದು. ಇವಾಗ ಅಡಿಗೆಗೆ ಆಗಿರ್ಬೋದು ಅಥವಾ ಸೊ ನೀವು ಕುಡಿಯೋದಕ್ಕೆ ಬಳಸಬಹುದು. 25 ಲೀಟರ್ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ವಾಟರ್ ಪ್ಯೂರಿಫೈಯರ್ ಅಲ್ಲಿ ನೀವು ಒಂದು ಲೋಟ ಅಥವಾ ಒಂದು ಗ್ಲಾಸ್ ನೀವು ನೀರ್ನ ಇಟ್ಕೊಳ್ತೀರಾ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ಆಟೋ ಆನ್ ಆಗುತ್ತೆ. ಸೊ ಮತ್ತೆ ರೀಫಿಲ್ ಆಗುತ್ತೆ. ಸೊ ಆತರ ಕಂಟಿನ್ಯೂಸ್ ನೀವು ಪ್ರೊಸೆಸ್ 1 ಅವರ್ ನೀವು ಕಂಟಿನ್ಯೂಸ್ ಯೂಸ್ ಮಾಡಿದ್ರು ಕೂಡ 20 ರಿಂದ 25 ಲೀಟರ್ ಇದರಲ್ಲಿ ನಿಮಗೆ ವಾಟರ್ ಕೂಡ ಯೂಸ್ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ UV ಇಂಟ್ಯಾಂಕ್ ಅಂತ ಬರುತ್ತೆ. ಸೊ UV ಇಂಟ್ಯಾಂಕ್ ಅಂದ್ರೆ ಅಲ್ಟ್ರಾ ವೈಲೆಟ್ ಅಂತ ಕರಿತೀವಿ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ವಾಟರ್ ಪ್ಯೂರಿಫೈಯರ್ ಆಗಿರ್ಬೋದು, ಒಂದು 3 ಅವರ್ಸ್ ನಾವು ಯೂಸ್ ಮಾಡಿಲ್ಲ, ನೀರ್ ಸ್ಟೋರೇಜ್ ಆಗಿರೋಂಥ ವಾಟರ್ ನ ಯೂಸ್ ಮಾಡಿಲ್ಲ ಅಂದಾಗ ಏನಾಗುತ್ತೆ, ಸೊ ಬ್ಯಾಕ್ಟೀರಿಯಾಸ್ ಫಾರ್ಮೇಶನ್ ಆಗಿರುತ್ತೆ. ಬಟ್ ಇದ್ರಲ್ಲಿ ಏನಾಗುತ್ತೆ 3 ಅವರ್ಸ್ ಒಮ್ಮೆ ಸೊ ಆನ್ ಆಗುತ್ತೆ. ಅದು UV ಲೈಟ್ ಆನ್ ಆಗ್ಬಿಟ್ಟು 10 ಮಿನಿಟ್ಸ್ ಕಂಟಿನ್ಯೂಸ್ ಆನ್ ಆಗುತ್ತೆ. ಅವಾಗ ಬ್ಯಾಕ್ಟೀರಿಯಾಸ್ ಫಾರ್ಮೇಶನ್ ಆಗಿರೋದನ್ನ ಡಿಆಕ್ಟಿವೇಟ್ ಕೂಡ ಮಾಡುತ್ತೆ ಈ ಒಂದು UV ಲೈಟ್ಸ್ ಅಲ್ಲಿ. ಸೊ ಇದು UV ಟ್ಯಾಂಕ್ ಅಲ್ಲಿ ಅದನ್ನ ಅಳವಡಿಸಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಆಟೋ ಫ್ಲಶ್ ಅಂತ ಬರುತ್ತೆ. ಸೊ ಆಟೋ ಫ್ಲಶ್ ಅಂತ ಏನಂದ್ರೆ ಇವಾಗ ರೆಗ್ಯುಲರ್ ಆಗಿ ಎಲ್ಲಾ ವಾಟರ್ ಪ್ಯೂರಿಫೈಯರ್ ಕೂಡ ಯೂಸ್ ಮಾಡ್ತಾ ಇರ್ತೀರಾ. ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಪೈಪ್ ಇರುತ್ತಲ್ವಾ, ಸೊ ಅದರಲ್ಲಿ ಫಿಲ್ಟರ್ ಸಪ್ಲೈ ಆಗಂತ ಪೈಪ್ ಆಗಿರ್ಬೋದು, ನೀವು ನೀರ್ ಇಟ್ಕೊಳ್ಳೋಂಥ ಪೈಪ್ ಆಗಿರ್ಬೋದು. ಸೊ ಅದ್ರೊಳಗಡೆ ಏನಾಗುತ್ತೆ ಡೇ ಬೈ ಡೇ ಯೂಸ್ ಮಾಡ್ದಂಗೆ ಅದ್ರೊಳಗಡೆ ರೆಡ್ ಕಲರ್ ಫಾರ್ಮೇಶನ್ ಆಗೋದು ಅಥವಾ ಪಾಚಿ ಕಟ್ಟೋದು, ಡಸ್ಟ್ ಕೂರೋದು ಈ ತರ ಎಲ್ಲ ಇರುತ್ತೆ. ಬಟ್ ಈ ಆಟೋ ಫ್ಲಶ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಪೈಪ್ ಅಲ್ಲಿ ತಳದಲ್ಲಿ ನಿಂತ್ಕೊಂಡಿರೋ ಸ್ಟಾಕ್ ನೀರ್ ಇರುತ್ತಲ್ಲ, ಸೊ ಆಟೋ ಫ್ಲಶ್ ಮಾಡುತ್ತೆ. ಅಂದ್ರೆ ಫಿಲ್ಟರ್ಸ್ ಅದೇನ್ ಮಾಡುತ್ತೆ, ಸೊ ಬೂಸ್ಟ್ ಮಾಡ್ಬಿಟ್ಟು ಅದನ್ನ ಹೊರಗಡೆ ಆಚೆ ಹಾಕುತ್ತೆ. ಸೊ ಉಳ್ಕೊಂಡಿರ್ತಕ್ಕಂಥ ವೇಸ್ಟೇಜ್ ವಾಟರ್ ಏನಿರುತ್ತೆ ಅದ್ರಲ್ಲಿ ಸ್ಟಾಕ್ ನೀರ್ ಅಂತ ಏನಿರುತ್ತಲ್ಲ ಪೈಪ್ ಅಲ್ಲಿ ಹಾಗೆ ಸ್ಟಾಕ್ ಇರತಕ್ಕಂಥದನ್ನ ಸೊ ಅದೇನ್ ಮಾಡುತ್ತೆ ಆಟೋ ಫ್ಲಶ್ ಮಾಡುತ್ತೆ. ಅದು ಬಂದ್ಬಿಟ್ಟು ಸೊ ಎಲ್ಲಾ ಫಿಲ್ಟರ್ಸ್ ಇದ್ದನ್ನ ಬಂದ್ಬಿಟ್ಟು ಆಚೆ ಹೋಗುತ್ತೆ. ಸೊ ಇವಾಗ ಬೇರೆ ಈ ಫೀಚರ್ಸ್ ಬರೋದು ಆಟೋ ಫ್ಲಶ್ ಬರೋದು 2 ಬ್ರ್ಯಾಂಡ್ ಅಲ್ಲಿ. ಸೊ ಒಂದು ಬಂದ್ಬಿಟ್ಟು ಎವೋಸ್ಮಿತ್ ಅಲ್ಲಿ ಬರುತ್ತೆ. ಸೊ ಇನ್ನೂ ಒಂದು ಬಂದ್ಬಿಟ್ಟು ಈ ಕೆಂಟ್ ಅಲ್ಲಿ ಬರುತ್ತೆ. ಎವೋಸ್ಮಿತ್ ಅಲ್ಲಿ ಏನಂದ್ರೆ ಓನ್ಲಿ RO ಫಿಲ್ಟರ್ ಅಲ್ಲಿ ಮಾತ್ರ ಕೊಡ್ತಾರೆ. ಸೊ ಇದರಲ್ಲಿ ಎಲ್ಲಾ ಫಿಲ್ಟರ್ ಇಂದನೂ ಕೂಡ ಅದು ಪಾಸ್ ಆಗುತ್ತೆ. ಸೊ ಅದು ಬಂದ್ಬಿಟ್ಟು ಏನಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಆಟೋ ಫ್ಲಶ್ ಸೆಲೆಕ್ಟ್ ಆದಾಗ ತಳದಲ್ಲಿ ಇರ್ತಕ್ಕಂಥ ನೀರೆಲ್ಲ ಹೋಗೋದ್ರಿಂದ ನಿಮಗೆ ಪಾಚಿ ಆಗಿರ್ಬೋದು ಅದೆಲ್ಲ ಕಟ್ಟಲ್ಲ. ಇದರಿಂದ ನಿಮಗೆ ಬೆನಿಫಿಟ್ ಏನಂದ್ರೆ ಫಿಲ್ಟರ್ಸ್ ಲೈಫ್ ಕೂಡ ಚೆನ್ನಾಗಿರುತ್ತೆ, ನಿಮ್ಗೆ ಕುಡಿಯೋಕ್ಕಂತ ನೀರು ಕೂಡ ಯೋಗ್ಯವಾಗಿರುತ್ತೆ. ಸೊ ಇನ್ನೊಂದೇನಂದ್ರೆ ಈ ಬ್ರ್ಯಾಂಡ್ ನ ಮೇನ್ ಹೈಲೈಟ್ ಏನಂದ್ರೆ ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಒಂದ್ ಸೈಡ್ ಬಂದ್ಬಿಟ್ಟು ಫಿಲ್ಟರ್ಸ್ ಲೈಫ್ ನ ಶೋ ಆಗುತ್ತೆ. ಸೊ ಇನ್ನೊಂದ್ ಸೈಡ್ ಬಂದ್ಬಿಟ್ಟು TDS ಕಂಟ್ರೋಲ್ ಕೂಡ ಶೋ ಆಗುತ್ತೆ. ಮತ್ತೆ ಸೊ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಸೊ ಕುಡಿತಕ್ಕಂಥ ನೀರ್ ಏನಂದ್ರೆ ಸೊ ಲೋ, ಗುಡ್, ಹೈ ಅಂದ್ರೆ ನೀವು ಕುಡಿತಕ್ಕಂಥ ನೀರು ಯೋಗ್ಯವಾಗಿದೆಯಾ ಅಂತ, ಲೋ, ಗುಡ್, ಈಚ್ ಅಂತಾನು ಕೂಡ ನಿಮ್ಗೆ ಶೋ ಆಗುತ್ತೆ. ಸೊ ಅದೇ ರೀತಿ ಇನ್ನೊಂದೇನಂದ್ರೆ ನಿಮ್ಗೆ ಟ್ಯಾಂಕ್ ಫುಲ್ ಆಗಿದೆ ಅಂತ ಕೂಡ ನೋಟಿಫಿಕೇಶನ್ ಕೊಡುತ್ತೆ. ಸೊ ಇದೆಲ್ಲ ಏನಂದ್ರೆ ಡಿಜಿಟಲ್ ನಿಮ್ಗೆ ಶೋ ಕೂಡ ಆಗುತ್ತೆ. ಸೊ ಇದ್ರದ್ದು ವಾರಂಟಿ ನೋಡ್ತೀರಂದ್ರೆ ಕಂಪ್ಲೀಟ್ ಪ್ರಾಡಕ್ಟ್ಗೆ 1 ವರ್ಷ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು 1 ವರ್ಷದ ಒಳಗಡೆನೆ ಒಂದು 8-9 ತಿಂಗಳು ಒಳಗಡೆನೆ ಸೊ ನೀವು 9000 ಲೀಟರ್ಸ್ ನೀವು ಕಂಪ್ಲೀಟ್ ಮಾಡಿದೀರಾ ಅಂದ್ರೂ ಕೂಡ ಬ್ರ್ಯಾಂಡ್ ಕಡೆ ಇದ್ದಾನೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸೊ ಫಿಲ್ಟರ್ಸ್ ನ ಕೂಡ ಚೇಂಜ್ ಮಾಡ್ಕೊಡ್ತಾರೆ. ಸೊ ಇದು ವಾರಂಟಿ ನೋಡ್ತೀರಂದ್ರೆ 1 ಇಯರ್ ಪ್ರಾಡಕ್ಟ್ ವಾರಂಟಿ ಬರುತ್ತೆ. ಸೊ ಪ್ಲಸ್ 3 ಇಯರ್ಸ್ ಫ್ರೀ ಸರ್ವಿಸ್ ಸಿಗುತ್ತೆ. ಅಂದ್ರೆ ವಿಸಿಟಿಂಗ್ ಮಾತ್ರ ಫ್ರೀ ಇರುತ್ತೆ. ಸೊ ಅಲ್ಲೇನಾದ್ರು ಸರ್ವಿಸ್ ಮತ್ತೆ ಏನಾದ್ರು ಸ್ಪೇರ್ ಪಾರ್ಟ್ಸ್ ನ ನೀವು ಹಾಕ್ಸ್ಕೊಂಡಿದ್ದೀರಾ ಅಂದ್ರೆ ಅದಕ್ಕೆ ಸಪರೇಟ್ ಚಾರ್ಜಸ್ ಇರುತ್ತೆ. ಸೊ ಎಲ್ಲ ಹೋಮ್ ಸರ್ವಿಸಸ್ ಸಿಗುತ್ತೆ ಈ ಒಂದು ಬ್ರ್ಯಾಂಡ್ ನ ನೋಡ್ತೀರ ಅಂದ್ರೆ. ಅದರಲ್ಲಿ ಈ ಒಂದು ಮಾಡೆಲ್ ನ ಪ್ರೈಸ್ ಹೇಳೋದಾದ್ರೆ ಸೊ MRP ಅಂತ ಬಂದಾಗ 22,220 ರೂಪಾಯಿ ಇದೆ. ಇನ್ನು ಅವರೇಜ್ ಇದ್ರದ್ದು ಸೆಲ್ಲಿಂಗ್ ಪ್ರೈಸ್ ಅಂತ ಬಂದಾಗ ಒಂದು 21,000ಕ್ಕೆ ಎಲ್ಲ ಕಡೆ ಸಿಗ್ತಾ ಇರುತ್ತೆ. ಸೊ ಅದ್ರ ಮೇಲೆ ಸ್ಟೋರ್ಸ್ ಗಳಲ್ಲಿ ಅಡಿಷನಲ್ ಡಿಸ್ಕೌಂಟ್ಸ್ ಆಫರ್ಸ್ ಎಲ್ಲ ಇರುತ್ತೆ. ಸೊ ಅದ್ರ ಮೇಲೆ ಕಾರ್ಡ್ ಡಿಸ್ಕೌಂಟ್ಸ್ ಆಗಿರ್ಬೋದು, ಇಲ್ಲ ಫೈನಾನ್ಸ್ ಫೈನಾನ್ಸ್ ಆಫರ್ಸ್ ಎಲ್ಲ ಇರುತ್ತೆ. ಸೊ ಇಲ್ಲ ನಿಮಗೆ ಕ್ಯಾಶ್ ಪ್ರೈಸಸ್ ಬೇಕಂದ್ರೆ ಕ್ಯಾಶ್ ಅಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಎಕ್ಸಾಕ್ಟ್ ಆಗಿ ಪ್ರೈಸ್ ಬೇಕು ಅಂತ ಇದ್ರೆ ನಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀವಿ. ಸೊ ಅವ್ರಿಗೆ ನೀವು ಕಾಲ್ ಮಾಡಿ ಏನಾದ್ರು ಮಾಡೆಲ್ ಬಗ್ಗೆ ಡೌಟ್ ಅಥವಾ ಪ್ರೈಸ್ ಅಲ್ಲಿ ಆಗಿರ್ಬೋದು, ಬೇರೆ ಮಾಡೆಲ್ಗಳಾಗಿರ್ಬೋದು ಏನಾದ್ರು ಡಿಫರೆನ್ಸ್ ಇತ್ತು ಅಂದ್ರೆ ನೀವು ಅವ್ರ ಹತ್ರ ಮಾತಾಡ್ಬೋದು, ತಿಳ್ಕೊಳ್ಬೋದು, ಹಾಗೆ ಅವರನ್ನ ಮೀಟ್ ಆಗಿ ಪರ್ಚೇಸ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.